ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ bs6 ಗಾಡಿಗೆ ಫಾಗ್ ಲೈಟ್ ಯಾವ ರೀತಿ ಫಿಕ್ಸ್ ಮಾಡೋದಂತ ನೋಡೋಣ. bs6 ಗಾಡಿ ಅಂತ ಹೇಳಿದರೆ ಸೆನ್ಸಾರ್ ಗಾಡಿಯಾಗಿರ್ತದೆ ಅದು. ಈ ವಿಡಿಯೋದಲ್ಲಿ ಇದರ ವೈರಿಂಗ್ ಕನೆಕ್ಷನ್ ಯಾವ ರೀತಿ ಕೊಡೋದು, ಹೇಗೆ ಈಸಿಯಾಗಿ ಇದನ್ನು ಫಿಟ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಾನು ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಫ್ರೆಂಡ್ಸ್, ಇದು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರುವಂಥ ಒಂದು ಫಾಗ್ ಲೈಟ್ ಆಗಿರುತ್ತೆ. ತುಂಬ ಬ್ರೈಟ್ ಇರುವಂಥ ಫಾಗ್ ಲೈಟ್ ಇದು. ಓಲೈ ಫಾಗ್ ಲೈಟ್ ಅಂತೆಲ್ಲ ಹೇಳ್ತಾರೆ ಇದಕ್ಕೆ. ಇದನ್ನು ಫಿಕ್ಸ್ ಮಾಡಬೇಕಿದ್ರೆ ಕ್ಲ್ಯಾಂಪ್ ನಿಮ್ಮ ಆಪ್ಷನಲ್, ನೀವು ಎಲ್ಲಿಗೆ ಫಿಕ್ಸ್ ಮಾಡ್ತೀರ ಅದಕ್ಕೆ ಯಾವ ರೀತಿ ಕ್ಲ್ಯಾಂಪ್ ಬೇಕು ಅದನ್ನು ಮಾಡ್ಕೊಳ್ಳಿ. ಅಲ್ಲಿ 2 ಮೋಡ್ ಬರುತ್ತೆ, ಹೈ ಬೀಮ್ ಮತ್ತು ಲೋ ಬೀಮ್ ಅಂತೇಳಿ. ಮತ್ತು ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಸ್ವಿಚ್. ಇದು 3 ವೇ ಸ್ವಿಚ್. ಇದರಲ್ಲಿ ಹೈ ಬೀಮ್, ಲೋ ಬೀಮ್, ಇನ್ನೊಂದು ಆಫ್, ಈ 3 ಆಪ್ಷನ್ ಇದೆ ಇದರಲ್ಲಿ. ನೋಡ್ಬೋದು, ಇದು ಹೈ ಬೀಮ್ ಆದರೆ ಇನ್ನೊಂದು ಲೋ ಬೀಮ್, ಮಿಡ್ಲಿಗೆ ಆಫ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಹೇಳಲ್ಲ, ವೈರಿಂಗ್ ಕನೆಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೆಂಡ್ಸ್, ನಾವಿವತ್ತು ಫಾಗ್ ಲ್ಯಾಂಪ್ ಫಿಕ್ಸ್ ಮಾಡುವಂಥ ಗಾಡಿ ಆಕ್ಟಿವಾ 6G ಸೆನ್ಸರ್ ಗಾಡಿ. ಇದು bs6 ಗಾಡಿಯಾಗಿರುತ್ತೆ. ಕಸ್ಟಮರ್ ರೆಕಮೆಂಡೇಷನ್ ಪ್ರಕಾರ ಮಿರರಿಗೆ ಫಿಕ್ಸ್ ಮಾಡಿ ಅಂತ ಹೇಳಿದರು, ಅದಕ್ಕೆ ಮಿರರಿಗೆ ಫಿಕ್ಸ್ ಮಾಡ್ತಾ ಇದ್ದೀವಿ. ನೋಡ್ಬೋದು, ಇದರ ವೈಸರ್ ಮತ್ತು ಫ್ರಂಟ್ ಪ್ಯಾನಲನ್ನು ಮೊದಲನೇದಾಗಿ ಬಿಚ್ಚಬೇಕು. ಸೊ ಅದು ಬಿಚ್ಚಬೇಕಿದ್ರೆ ಮಿರರನ್ನು ರಿಮೂವ್ ಮಾಡಬೇಕು. ಇದು ರಿಮೂವ್ ಮಾಡಿ ಆದ ಮೇಲೆ ನೋಡ್ಬೋದು 4 ಸ್ಕ್ರೂ ಬರುತ್ತೆ. ಇದನ್ನು ರಿಮೂವ್ ಮಾಡಿಕೊಂಡು ವೈಸರನ್ನು ಈಸಿಯಾಗಿ ತೆಗಿಬೋದು. ಅದಾದಮೇಲೆ ನೋಡಿ, ಇಲ್ಲೊಂದು ಹೋಲ್ ಮಾಡಿ, ಅಂದರೆ ನಿಮಗೆ ಆಪರೇಟಿಂಗ್ಗೆ ಈಸಿ ಆಗುವ ಒಂದು ಪ್ಲೇಸಿಗೆ ಈ ಸ್ವಿಚ್ಚನ್ನು ಫಿಕ್ಸ್ ಮಾಡಿ, ಹೋಲ್ ಮಾಡಿ ಈ ರೀತಿ ಈ ಸ್ವಿಚ್ಚನ್ನು ಫಿಟ್ ಮಾಡಿ ಆದಮೇಲೆ ವೈರಿಂಗ್ ಕನೆಕ್ಷನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಲೋ ಬೀಮ್, ಇನ್ನೊಂದು ಹೈ ಬೀಮ್ ಕೆಳಗಿದ್ದು, ಮಿಡ್ಲಲ್ಲಿ ಮೈನ್ ಕನೆಕ್ಷನ್, ಪಾಸಿಟಿವ್ ಕನೆಕ್ಷನ್ ಬರುತ್ತೆ. ಈ ಪಾಸಿಟಿವ್ ಕನೆಕ್ಷನನ್ನು ಕೀ ಸೆಟ್ಟಿಂದ ನಾವು ತೆಗೆಯುವಂಥದ್ದು. ಅಂದರೆ ಕೀ ಆನ್ ಮಾಡಿದಾಗ ಮಾತ್ರ ನಮಗೆ ಆಪರೇಟ್ ಆಗುವ ರೀತಿ ಇರಬೇಕು. ಕೀಯ ಔಟ್ಪುಟ್ ಕನೆಕ್ಷನಿಗೆ ಪಾಸಿಟಿವನ್ನು ಕೊಡಬೇಕು. ಕೀಯ ಔಟ್ಪುಟ್ ಕನೆಕ್ಷನ್ ಇದರಲ್ಲಿ ಬರುವಂಥದ್ದು ರೆಡ್ ಬ್ಲ್ಯಾಕ್ ವೈರ್, ಇಲ್ಲಿ ಕಾಣಿಸ್ತಾ ಇರ್ಬೋದು, ಫಸ್ಟ್ ವೈರ್ ಇದು. ರೆಡ್ ಬ್ಲ್ಯಾಕ್ ವೈರಿಗೆ ನಾವು ಕನೆಕ್ಷನನ್ನು ಕೊಡಬೇಕು. ದಯವಿಟ್ಟು ವೈರಿನ ಸ್ಕಿನ್ನನ್ನು ತೆಗೆದು ಎಲ್ಲಿ ಕೂಡ ಕನೆಕ್ಷನ್ ಕೊಡಬೇಡಿ. ಈ ರೀತಿ ಸಾಕೆಟ್ಗೆ ವೈರನ್ನು ಕನೆಕ್ಷನ್ ಕೊಟ್ಟು ತೆಗಿಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ವೈರಿಂಗ್ ಕಿಟ್ಟಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ನೋಡ್ಬೋದು ಕರೆಕ್ಟಾಗಿ ಹೈ ಬೀಮ್, ಲೋ ಬೀಮ್, ಮಿಡ್ಲ್, ಪಾಸಿಟಿವ್ ಕನೆಕ್ಷನ್. ಡೈರೆಕ್ಟಾಗಿ ಮೇಲೆ ಬಂದರೆ ಫಾಗ್ ಲ್ಯಾಂಪಿನ ವೈರಿಂಗ್ ಕನೆಕ್ಷನ್ ಈ ರೀತಿ ಇದೆ. ಒಂದು ಹೈ ಬೀಮ್, ಒಂದು ಲೋ ಬೀಮ್. ನೋಡಿ, ಇದರಲ್ಲಿ 2 ಫಾಗ್ ಲ್ಯಾಂಪಲ್ಲಿ 3 ವೈರ್ಗಳು ಬರುತ್ತೆ. ರೆಡ್ಡು, ಬ್ಲ್ಯಾಕ್, ಇನ್ನೊಂದು ಯೆಲ್ಲೋ. ಬ್ಲ್ಯಾಕ್ ವೈರ್ ನೆಗೆಟಿವ್ ಕನೆಕ್ಷನ್ ಆಗಿರುತ್ತೆ, ರೆಡ್ ವೈರ್ ಹೈ ಬೀಮ್, ಇನ್ನೊಂದು ಯೆಲ್ಲೋ ವೈರ್ ಲೋ ಬೀಮ್. ಆ ನೆಗೆಟಿವ್ ಕನೆಕ್ಷನನ್ನು ನಾನಿಲ್ಲಿ ಈ ಹೆಡ್ಲೈಟಿನ ಗ್ರೀನ್ ವೈರ್ಗೆ ಕನೆಕ್ಷನ್ ಕೊಟ್ಟಿದ್ದೇನೆ. ಈ ನೆಗೆಟಿವನ್ನು ನಿಮಗೆ ಬಾಡಿಗೆ ಎಲ್ಲಿ ಬೇಕಾದರೂ ಕೊಡ್ಬೋದು. ಇದು ಅರ್ಥಿಂಗ್ ಕನೆಕ್ಷನ್. ನೋಡಿ, ಈ ರೀತಿ ಸಾಕೆಟ್ಟಿಗೆ ಕೊಡೋದ್ರಿಂದ ಯಾವುದೇ ರೀತಿಯ ಎಫೆಕ್ಟ್ ಆಗಲ್ಲ ವೈರಿಂಗ್ ಕಿಟ್ ಮೇಲೆ. ಕೆಲವರು ಅದರ ಸ್ಕಿನ್ ತೆಗೆದು ಅದಕ್ಕೆ ಕನೆಕ್ಷನ್ ಕೊಟ್ಟು ಗಮ್ ಟೇಪ್ ಹಾಕುವಂಥ ನಾನು ನೋಡಿದ್ದೀನಿ, ಅದು ದಯವಿಟ್ಟು ಮಾಡಬೇಡಿ. ನೋಡಿ, ಇದರಲ್ಲಿ ರೆಡ್ ಹೈ ಬೀಮು, ಯೆಲ್ಲೋ ಲೋ ಬೀಮು, ಬ್ಲ್ಯಾಕ್ ನೆಗೆಟಿವ್. ಅದು ಇಲ್ಲಿ ಈ ರೀತಿ ಕೆಳಗೆ ಬಂದಿದೆ. ಕೆಳಗೆ ಬಂದು ಸ್ವಿಚ್ ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಇದನ್ನು 2 ಸಾರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕರೆಕ್ಟಾಗಿ ಬಂದು ಸ್ವಿಚ್ಗೆ ಒಂದು ಹೈ ಬೀಮಿಗೆ ರೆಡ್ ಆದರೆ ಲೋ ಬೀಮಿಗೆ ಬ್ಲ್ಯಾಕ್ ಆಗಿದೆ. ಅಲ್ಲಿಂದ ಎಲ್ಲೋ ಬಂದಿರ್ತದೆ ಲೋ ಬೀಮಿಗೆ ಬ್ಲ್ಯಾಕ್. ಮಿಡ್ಲಿದು ಪಾಸಿಟಿವ್ ಕನೆಕ್ಷನ್. ಪಾಸಿಟಿವ್ ಕನೆಕ್ಷನನ್ನು ಮಾತ್ರ ನೀವು ಕೀ ಸೆಟ್ಟಿಂದ ತೆಗೆದ್ರೆ ತುಂಬ ಒಳ್ಳೆಯದು. ನೆಗೆಟಿವನ್ನು ಎಲ್ಲಿ ಬೇಕಾದ್ರೆ ಕನೆಕ್ಷನ್ ಕೊಡ್ಬೋದು. ಆಲ್ರೆಡಿ ತೋರಿಸಿದಾಗೆ ಕೀ ಸೆಟ್ಟಿಂದ ಕೊಟ್ಟು ಫೈನಲಾಗಿ ಫಿಕ್ಸ್ ಎಲ್ಲ ಮಾಡಿ ಆದಮೇಲೆ ಪೆನಲ್ ಹಾಕೋ ಮುಂಚೆ ಒಂದು ಸಾರಿ ಟೆಸ್ಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ವರ್ಕಿಂಗ್ ಇದೆಯಾ ಅಂತೆಲ್ಲ. ಹೈ ಬೀಮು, ಲೋ ಬೀಮ್ ಸ್ವಿಚ್ಚಿ ನೀಟಾಗಿ ಆಪರೇಟಿಂಗ್ ಇದೆ. ನಿಮಗೆ ಆಪರೇಟಿಂಗ್ ಈಸಿ ಆಗೋ ಪ್ಲೇಸಿಗೆ ನೀವು ಅದನ್ನು ಫಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿದ್ದು ಹೈ ಬೀಮ್, ಇದು ಲೋ ಬೀಮ್. ಕೀಯನ್ನು ಆಫ್ ಮಾಡಿದಾಗ ಇದರ ಕನೆಕ್ಷನ್ ಸಂಪೂರ್ಣ ಹೋಗ್ತದೆ, ಕರೆಂಟ್ ಬರಲ್ಲ ಇದಕ್ಕೆ. ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡುವ. ಇಷ್ಟೇ ಇರೋದು ಇದರಲ್ಲಿ, ಬೇರೆ ಏನು ಎಕ್ಸ್ಪ್ಲೇನ್ ಮಾಡಲಿಕ್ಕಿಲ್ಲ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಮತ್ತು ಇದೇ ರೀತಿಯ ಬೇರೆ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ರೀತಿ ವೀಡಿಯೋಗಳನ್ನ ಹಾಕ್ತಾ ಇರ್ತೇನೆ. ಮಾಡಿಫೈಡ್ ಆಗಿರ್ಬೋದು, ಎಜುಕೇಷನ್, ಎಲ್ಲನೂ ಎಜುಕೇಷನ್ ವೀಡಿಯೋ ಆಗಿರುತ್ತೆ. ಈ ವಿಡಿಯೋ ನೀವು ಟ್ರೈ ಮಾಡಿ ಅಂತ ಅಲ್ಲ, ನಿಮಗೆ ನಾಲೆಜ್ ಪರ್ಪಸ್ಸಿಗೋಸ್ಕರ ಇದನ್ನು ಯೂಸ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಇಂಟೆನ್ಷನ್ ಆಗಿರುತ್ತೆ.
ಇದು ಗಾಡಿಯ ವರ್ಕ್ ಆದಮೇಲೆ ಫೈನಲ್ ಲುಕ್ ಆಗಿರುತ್ತೆ. ಇದು ಹೈ ಬೀಮ್ ಆಗಿರ್ಬೋದು. ಇನ್ನೊಂದು ಲೋ ಬೀಮ್ ಕ್ಲಿಪ್ ಕೂಡ ಇದರಲ್ಲಿ ಇದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದರಿಂದ ಹೆಲ್ಪ್ ಆಗುತ್ತೆ ಇನ್ನೊಬ್ಬರಿಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. You know that you control me. Guilty self-affliction. Prey on me when I'm lonely. But now I'm your willing victim.